ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಹೇಮಾ ಕ್ವಿಜ್ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 10 ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ರಾಯಚೂರು. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಹಾಸನ ಜಿಲ್ಲೆಯಲ್ಲಿದೆ. ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ: ಇವರಲ್ಲಿ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಅಂಬರೀಷ್, ಆಪ್ಷನ್ ಬಿ ವಿಷ್ಣುವರ್ಧನ್, ಆಪ್ಷನ್ ಸಿ ಶಂಕರ್ ನಾಗ್, ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ: ಸೊಳ್ಳೆಗಳೇ ಇಲ್ಲದ ದೇಶ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಐಸ್ಲ್ಯಾಂಡ್, ಆಪ್ಷನ್ ಸಿ ಚೈನಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಸೊಳ್ಳೆಗಳೇ ಇಲ್ಲದ ದೇಶ ಐಸ್ಲ್ಯಾಂಡ್. ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ: ಯಾವ ಪ್ರಾಣಿಯು ಕೆಂಪು ರಕ್ತವನ್ನು ಹೊಂದಿಲ್ಲ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಹಾವು, ಆಪ್ಷನ್ ಬಿ ಹಲ್ಲಿ, ಆಪ್ಷನ್ ಸಿ ಐಸ್ ಫಿಶ್, ಆಪ್ಷನ್ ಡಿ ಸ್ಟಾರ್ ಫಿಶ್. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಐಸ್ ಫಿಶ್ ಕೆಂಪು ರಕ್ತವನ್ನು ಹೊಂದಿಲ್ಲ. ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ: ಪ್ರತಿದಿನ ಪೈನಾಪಲ್ ತಿನ್ನುವುದರಿಂದ ಪ್ರಯೋಜನವೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಮೂಳೆಗಳ ವೃದ್ಧಿ, ಆಪ್ಷನ್ ಸಿ ಕಣ್ಣಿನ ಸ್ಪಷ್ಟತೆ, ಆಪ್ಷನ್ ಡಿ ನೆನಪಿನ ಶಕ್ತಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಪ್ರತಿದಿನ ಪೈನಾಪಲ್ ತಿನ್ನುವುದರಿಂದ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ: ಯಾವ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಮಂಗಳ ಗ್ರಹ, ಆಪ್ಷನ್ ಬಿ ಬುಧ ಗ್ರಹ, ಆಪ್ಷನ್ ಸಿ ಶುಕ್ರ ಗ್ರಹ, ಆಪ್ಷನ್ ಡಿ ಶನಿ ಗ್ರಹ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಮಂಗಳ ಗ್ರಹವನ್ನು ಕೆಂಪು ಗ್ರಹವೆಂದು ಕರೆಯುತ್ತಾರೆ. ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ: ತೊಗರಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಬಾಗಲಕೋಟೆ, ಆಪ್ಷನ್ ಬಿ ಬೆಳಗಾವಿ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಕಲಬುರ್ಗಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ತೊಗರಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವ ಜಿಲ್ಲೆ ಕಲಬುರ್ಗಿ. ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ: ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಏನನ್ನು ತಿನ್ನಿಸಬೇಕು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಒಣ ದ್ರಾಕ್ಷಿ, ಆಪ್ಷನ್ ಬಿ ಜೇನುತುಪ್ಪ,
ಆಪ್ಷನ್ ಸಿ ಗೋಡಂಬಿ, ಆಪ್ಷನ್ ಡಿ ಬಾದಾಮಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಜೇನುತುಪ್ಪವನ್ನು ತಿನ್ನಿಸಬೇಕು. ನಿಮ್ಮ 9ನೇ ಪ್ರಶ್ನೆ ಹೀಗಿದೆ. ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ. ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ಜಿರಾಫೆ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಪ್ರಾಣಿ ಒಂಟೆ. ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ. ಯಾವ ವೃತ್ತಿಯನ್ನು ವಿಶ್ವೇಶ್ವರಯ್ಯನವರು ನಿರ್ವಹಿಸುತ್ತಿದ್ದರು? ನಿಮ್ಮ ಆಯ್ಕೆ ಹೀಗಿದೆ. ಆಪ್ಷನ್ ಎ ಎಲೆಕ್ಟ್ರಾನಿಕ್ ಇಂಜಿನಿಯರ್, ಆಪ್ಷನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರ್, ಆಪ್ಷನ್ ಸಿ ಏರೋನಾಟಿಕಲ್ ಇಂಜಿನಿಯರ್, ಆಪ್ಷನ್ ಡಿ ಸಿವಿಲ್ ಇಂಜಿನಿಯರ್. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಸಿವಿಲ್ ಇಂಜಿನಿಯರ್ ವೃತ್ತಿಯನ್ನು ವಿಶ್ವೇಶ್ವರಯ್ಯನವರು ನಿರ್ವಹಿಸುತ್ತಿದ್ದರು. ಇದಿಷ್ಟು ಫ್ರೆಂಡ್ಸ್ ಇಂದಿನ 10 ಪ್ರಶ್ನೆಗಳ ವಿವರ. ಫ್ರೆಂಡ್ಸ್, ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ. ನಮಸ್ಕಾರ.